ನಮಸ್ಕಾರ ಸ್ನೇಹಿತರೆ, ನಾನು ವನಾಚೇತನ್. ನಮ್ಮ ಕಮಲಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾಸ್ತು ಎಷ್ಟು ಗೊತ್ತು ಎಂಬ ವಿಚಾರವಾಗಿ ನಾನೊಂದು ವಿಡಿಯೋ ಮಾಡಿದ್ದೆ. ಅದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂತು. ಕೆಲವರು ತಮ್ಮ ಡೌಟ್ಗಳನ್ನ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಕಾಲ್ ಕೂಡ ಮಾಡಿದರು. ಕೆಲವೊಂದು ವಾಸ್ತುಗಳ ವಿಚಾರವಾಗಿ ಇನ್ಡೆಪ್ತ್ ಡೀಟೇಲ್ಸ್ ಬೇಕು ಅಂತ ನನ್ನನ್ನು ಕೇಳಿದ್ರು. ಹಾಗಾಗಿ ಅವುಗಳನ್ನೆಲ್ಲ ನೋಟ್ ಮಾಡಿಕೊಂಡು ಒಂದು ಸರಳ ವಿವರಣೆಯೊಂದಿಗೆ ತರ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆಗಳ ಕಮೆಂಟ್ ಮಾಡಿ. ನನ್ನ ಕಳೆದ ವಾಸ್ತು ಎಷ್ಟು ಗೊತ್ತು ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಬನ್ನಿ ಮತ್ತೆ ತಡ ವಾಸ್ತು ವಿಚಾರವಾಗಿ ಮತ್ತಷ್ಟು ಮಾತಾಡೋಣ. ವಾಸ್ತು ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಪ್ರತಿಯೊಂದಕ್ಕೂ ಎರಡೆರಡು ಆಪ್ಷನ್ಸ್ ಕೂಡ ಇರುತ್ತೆ. ಜಾಗ, ವಿನ್ಯಾಸ, ಹಣ, ಅನುಕೂಲಕ್ಕೆ ತಕ್ಕಂತೆ ಸರಿಸ್ತಾ ಹೋಗ್ತೀವಿ. ಆದರೆ ಅದು ಹೇಗೆ ಬದಲಾಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳಿಯೋಣ. ನಿಮ್ಗೆ ಅನಿಸ್ಬೋದು, ಹೌದಾ ವಾಸ್ತು ಬದಲಾಗುತ್ತಾ, ಹೇಗೆ? ಅದ್ರ ಬಗ್ಗೆನೇ ಇವಾಗ ಮಾತಾಡೋಣ. ಪ್ರತಿಯೊಂದು ಜಾಗಕ್ಕೂ 4 ದಿಕ್ಕುಗಳು ಅಂತ ಇರುತ್ತೆ. ಜೊತೆಗೆ 4 ಮೂಲೆಗಳಂತೂ ಸತ್ಯ, ಹೌದಲ್ವಾ? ಅದು ಹೇಗೆ ಬದಲಾಗುತ್ತೆ ಅನ್ನೋ ಪ್ರಶ್ನೆ ಕಾಡೋದಂತೂ ನಿಜ. ಬನ್ನಿ ವಿವರಿಸ್ತೀನಿ. ಒಬ್ಬ ವ್ಯಕ್ತಿಗೆ 1 ಎಕರೆ ಜಮೀನು ಇರುತ್ತೆ. ಅದಕ್ಕೆ ನಿಮಗೆ ಗೊತ್ತಿರೋ ಹಾಗೆ 4 ದಿಕ್ಕು, 4 ಮೂಲೆ ಇರುತ್ತೆ. ಆದರೆ ಮುಂದೊಂದು ದಿನ ಆ ವ್ಯಕ್ತಿ ಏನು ಮಾಡ್ತಾನೆ, ಅವರ 3 ಮಕ್ಕಳುಗಳಿಗೂ ಕೂಡ ಆ ಜಮೀನನ್ನು ಸಮನಾಗಿ ಹಂಚ್ತಾನೆ. ಒಬ್ಬ ಓನರ್ ಇದ್ದ ಜಾಗ ಈಗ 3 ಸ್ಕೆಚ್ ಕೂಡ ಬದಲಾಗುತ್ತೆ. ಡಿವೈಡ್ ಆದಾಗ ಎಲ್ಲರಿಗೂ ಮತ್ತೆ 4 ದಿಕ್ಕು, 4 ಮೂಲೆಗಳು ಹುಡ್ತವೆ. ಇಲ್ಲಿ ಜಾಗ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ. ಪ್ರತಿ ಜಾಗಕ್ಕೂ ಅದರದೇ ಆದ ವಾಸ್ತು ಕ್ರಿಯೇಟ್ ಆಗುತ್ತೆ. ನೀವು ಮೊನ್ನೆ ನೋಡಿದ ಈಶಾನ್ಯ ಇಲ್ಲಿ ವಾಯುವ್ಯ ಅಥವಾ ಆಗ್ನೇಯ ಆಗಿರ್ಬೋದು, ಗೊತ್ತಿಲ್ಲ. ಆದರೆ ಬದಲಾಗಿರೋದಂತೂ ಖಂಡಿತ. ನಮ್ಮ ಸೈಟ್ಗಳಲ್ಲಿ ಹಾಗೇ ನಮ್ಮ ಆಗ್ನೇಯದಿಂದ 1 ಹೆಜ್ಜೆ ಪಕ್ಕದ ಸೈಟಿಗೆ ಕಾಲಿಕ್ಕಿದ್ರೆ ಅದು ಮತ್ತೊಬ್ಬನ ಈಶಾನ್ಯ ಆಗಿರುತ್ತೆ. ಇದು ಎಲ್ಲ ಕಡೆ ಅನ್ವಯ ಕೂಡ ಆಗುತ್ತೆ. ಅದು ಲ್ಯಾಂಡ್ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಅಥವಾ ರೂಮ್ಗಳು ಕೂಡ ಆಗಿರ್ಬೋದು. ನಾವು ಪ್ಲ್ಯಾನ್ಗಳಲ್ಲಿ ವಾಸ್ತುನ 2 ರೀತಿ ನೋಡ್ತೀವಿ. ಮೊದಲನೇದು ಹೊರವಾಸ್ತು, ಎರಡನೇದು ಒಳವಾಸ್ತು. ಹೇಗಿದು ಅಂತ ನಿಮ್ಗೆ ಅನಿಸ್ಬೋದು. ನಾವು ರಸ್ತೆಯಲ್ಲಿ ನಿಂತು ಮನೆ ನೋಡಿದ್ರೆ 4 ದಿಕ್ಕು, 4 ಮೂಲೆಯಷ್ಟೇ ಕಾಣೋದು. ಆದರೆ ಮನೆಯ ಒಳಗೆ ಹೋಗಿ ನೋಡಿದ್ರೆ ಪ್ರತಿ ರೂಮ್ನಲ್ಲೂ ನಮಗೆ 4 ದಿಕ್ಕು, 4 ಮೂಲೆ ಕಾಣಿಸುತ್ತೆ. ಅನುಮಾನವಿದ್ದರೆ ನೀವೇ ನಿಮ್ಮ ಮನೆಯಲ್ಲಿ ಪರೀಕ್ಷಿಸಿ ನೋಡಿ. ವಾಸ್ತುನಲ್ಲಿ ಮೆಟ್ಲು ಬಲಕ್ಕೆ ತಿರುಗಿದ್ರೆ ಉತ್ತಮ ಅಂತ ಹೇಳುತ್ತೆ. ಕಡೆಯ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ. ಆದರೆ ಅದು ಎಲ್ಲ ಕಡೆ ರೈಟ್ ಟರ್ನಿಂಗ್ ಆಗಲ್ಲ, ಕೆಲವು ಕಡೆ ಸರಿ ಬರೋಲ್ಲ. ಉದಾಹರಣೆಗೆ ಕಿಚನ್ ಪಕ್ಕದಲ್ಲಿ ಡೈನಿಂಗ್ ಬಂದಾಗ, ಅಲ್ಲಿ ಬರೋ ಮೆಟ್ಲುಗಳ ಕೆಳಗಡೆ ಜಾಗ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಅಥವಾ ಮೇನ್ ಡೋರ್ ಎಂಟ್ರೆನ್ಸ್ ಬಳಿ ದೊಡ್ಡ ಮೆಟ್ಲು ಬೇಕು ಅಂತ ಅನ್ನಿಸಿದಾಗ, ಜಾಗ ಉಳಿಸ್ಬೇಕು ಅನ್ನೋ ಆಲೋಚನೆಗಳು ಬಂದಾಗ ರೈಟ್ ಟರ್ನಿಂಗ್ ಕೊಡೋಕ್ಕೆ ಆಗೋದೇ ಇಲ್ಲ. ಕೆಲವೊಂದು ಸಂದರ್ಭ ಲೆಫ್ಟ್ ಟರ್ನಿಂಗ್ ಅನಿವಾರ್ಯವಾಗಿ ಕೊಡಲೇಬೇಕಾಗುತ್ತೆ. ಲೆಫ್ಟ್ ಟರ್ನಿಂಗ್ ಕೊಟ್ಟು ಅಂತೇಳಿ ಅದು ತಪ್ಪು ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾರಣ ಚಿಕ್ಕ ನಿವೇಶನ ಮತ್ತು ಜಾಗನೇ ಕಡಿಮೆ ಇರುತ್ತೆ. ಅದನ್ನು ಒಳ್ಳೆಯ ರೀತಿ ಬಳಕೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಾಗ ಈ ರೀತಿ ನಾವು ರೈಟ್ ಟರ್ನಿಂಗ್ ಕೊಡೋದಕ್ಕೆ ಆಗೋದಿಲ್ಲ. ನಮಗೆ ಮನೆ ಕನಸಿನ ತುಂಬ ದೊಡ್ಡದಿರುತ್ತೆ, ಆದರೆ ನಿವೇಶನ ಕೂಡ ದೊಡ್ಡದಿರಬೇಕಲ್ವಾ? ಅದರ ಸಾಧ್ಯತೆ ತುಂಬ ಕಡಿಮೆ. ಇರೋ ಜಾಗದಲ್ಲೇ ಆಸೆಗಳು, ಅನುಕೂಲಗಳು, ವಾಸ್ತು ಕಡಿಮೆ ಹಣದಲ್ಲಿ ಹೊಂದಿಸೋದೇ ಬುದ್ಧಿವಂತಿಕೆ. ನಾವು ಯಾವ ಮನೆಗೂ 100% ವಾಸ್ತು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟು, ಅಂದರೆ ಒಂದು 70% ವಾಸ್ತು ಮಾಡಿದ್ರೂ ಕೂಡ ತಪ್ಪುಗಳನ್ನ ಹುಡುಕೋದು ತುಂಬ ಕಷ್ಟ. ನಾವು ವಾಸ್ತು ಅಳವಡಿಸ್ಬೇಕಾದ್ರೆ ಕೆಲವೊಂದು ವಿಚಾರ ಬಗೆಹರಿಯೋದೇ ಇಲ್ಲ, ತುಂಬ ಕಾಡ್ತಾ ಇರುತ್ತೆ. ಕೆಲವಕ್ಕೆ ನಾವು ಹೊಂದ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಈಸ್ಟ್ ಫೇಸಿಂಗ್ ಸೈಟ್ಸ್ ಅಂತ ಹೇಳ್ತೀವಿ. ಅಲ್ಲಿ ಈಶಾನ್ಯದಲ್ಲಿ ಮೈನ್ ಡೋರ್ ಇಟ್ಟಾಗ ನಮಗೆ ಬಾಗಿಲು ರೈಟ್ ಓಪನ್ ಆಗುತ್ತೆ, ಆದರೆ ನಾವು ಲೆಫ್ಟ್ ಹೋಗ್ತೀವಿ. ಅದೇ ರೀತಿ ನಾರ್ತ್ ಸೈಟ್ಗಳಲ್ಲಿ ಈಶಾನ್ಯದಲ್ಲಿ ಬಾಗಿಲಿಟ್ಟಾಗ ಮೈನ್ ಡೋರು ಲೆಫ್ಟ್ ಓಪನ್ ಆಗುತ್ತೆ, ನಾವು ರೈಟ್ಗೆ ಹೋಗ್ತೀವಿ. ಇದೇ ಬದಲಾವಣೆಯಲ್ಲಿ ಸೈಟ್ಗಳಲ್ಲಿ ಪ್ರತಿ ಫ್ಲೋರ್ಗೆ 1 ಮನೆ ಮಾಡಿದಾಗ ವಾಸ್ತು ಪ್ರಕಾರ ಯಾವುದು ಎಲ್ಲಿ ಬರಬೇಕು ಅಲ್ಲಿ ಹೊಂದಿಸಿ ಇಡ್ತೀವಿ. ಆದರೆ ಪ್ರತಿ ಫ್ಲೋರ್ಗೆ 2ನೇ ಮನೆ ಬಂದಾಗ ಅದೇ ಜಾಗದಲ್ಲಿ ಎಲ್ಲ 2 ವಾಸ್ತು ಬರುತ್ತೆ. ನಾವು ಪ್ರಶ್ನೆ ಮಾಡಿದ್ರೆ ಅದನ್ನು ಒಪ್ಕೊಳ್ತೀವಿ. ಮುಂದೆ ವಾಸ್ತು ಕೆಲವೊಮ್ಮೆ ಭಾವನೆಗಳಾಗಿ ಬದಲಾಗಿರುತ್ತೆ. ಹೇಗೆ? ಪೂಜಾ ಪಕ್ಕದಲ್ಲಿ ಬಾತ್ರೂಮ್ ಬಂದರೆ ನಾವ್ಯಾರು ಒಪ್ಪಲ್ಲ, ಟಚ್ ಆಗ್ತಿದೆ ಅನ್ನೋ ಫೀಲ್ ಬರುತ್ತೆ. ಬೇಡ ಅಂತ ಸ್ವಲ್ಪ ದೂರ ಇಡೋದಕ್ಕೂ ಕೂಡ ಬಯಸ್ತೀವಿ. ಆದರೆ ಅದೇ ಫ್ಲೋರ್ ಕೆಲವು ಗೋಡೆಗಳು ದೂರದಿಂದ ಟಚ್ ಆಗೋದನ್ನೇ ಮರ್ತಿರ್ತೀವಿ.
ಬಾತ್ರೂಮ್ಸ್ ಕೂಡ ಹಾಗೆ ಎಲ್ಲ ನಾವು ವಾಯುಮೂಲೆಗೆ ತೊಗೊಂಡ್ಬರೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಅಗ್ನಿಮೂಲೆಗೆ ಅಥವಾ ದಕ್ಷಿಣಕ್ಕೆ ಇಲ್ಲ ಅಂದರೆ ಪಶ್ಚಿಮದ ಮಧ್ಯಭಾಗದಲ್ಲಿ ಕೂಡ ಸೇರಿಸಲಾಗುತ್ತೆ. ಈಗ ನಮ್ಮ ಸೈಟ್ಗಳಿಗೆ ರೋಡ್ ಹಿಟ್ ಅಂತ ಹೇಳ್ತೀವಿ, ಅದು ಬಂದರೆ ಅದಕ್ಕೆ ಸಂಬಂಧಪಟ್ಟ ತಜ್ಞರ ಸಲಹೆ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಕೆಲವೊಂದು ಸರಳ ಪರಿಹಾರ ಕೂಡ ಇವೆ. ಅವುಗಳೇನೆಂದರೆ ಅಲ್ಲಿ ದೃಷ್ಟಿ ಗಣಪತಿ ಇರ್ತಾರೆ, ಅದು ತುಂಬ ಉತ್ತಮ. ಆದರೆ ಆ ವಿಗ್ರಹವನ್ನು ಪ್ರತಿದಿನ ಅಭಿಷೇಕ ಮಾಡಬೇಕಾಗುತ್ತೆ, ಅದು ತುಂಬ ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ಬೇರೆ ಆಪ್ಷನ್ಸ್ ಕೂಡ ಇದೆ. ಕೀರ್ತಿಮುಖ ಅಥವಾ ಕನ್ನಡಿಗಳ ಫಿಕ್ಸ್ ಮಾಡೋದು ಕೂಡ ದೃಷ್ಟಿಗೆ ಅದು ಸರಳವಾಗಿ ಉಪಯೋಗ ಆಗುತ್ತೆ. ನೋಡಿ, ಆಲೋಚನೆಗಳು ಹೇಗೆ ಬದಲಾಗ್ತವೆ ಅಂದರೆ, ಏನು ಇಲ್ಲದೆ ಹೋದಾಗ ಭೇದ ಭಾವ ಯಾವುದೂ ಇರೋದೇ ಇಲ್ಲ. ಆದರೆ ಎಲ್ಲ ಬಂದಾಗ ಬಂಧುಗಳೆಲ್ಲ ದೂರ ಆಗೋಗ್ತಾರೆ. ಹಿಂದೆ ಹಳ್ಳಿಗಳಲ್ಲಿ ಅನುಕೂಲ ಕಮ್ಮಿ ಇದ್ದಾಗ ಒಂದೇ ಹಾಲ್ನಲ್ಲಿ ಎಲ್ಲ ಸಾಲಾಗಿ ಮಲಗ್ತಿದ್ದು. ಈಗ ಎಲ್ಲ ಬಂದ ಮೇಲೆ ಬೇರೆ ಬೇರೆ ಮಲಗ್ತಾ ಇದ್ದೀವಿ. ಆಗ ನಾ ಕಂಡಂತೆ ವಾಸ್ತುಗಳು ಇರಲಿಲ್ಲ. ಆದರೆ ಈಗೀಗ ವಾಸ್ತು ಎಷ್ಟು ಮಾಡಿದ್ರೂ ಸಾಲ್ತಾನೇ ಇಲ್ಲ. ವಾಸ್ತುವನ್ನು ಹೇಗೆ ಬೇಕಾದರೂ ಬುದ್ಧಿವಂತಿಕೆಯಿಂದ ಸಣ್ಣ ಬದಲಾವಣೆ ಮೂಲಕ ಸರಿಪಡಿಸ್ಬೋದು. ಆದರೆ ಸತ್ಯ ಅರ್ಥ ಒಪ್ಕೊಳ್ಳುವಂಥ ದೊಡ್ಡ ಮನಸ್ಸಿರಬೇಕು. ವಾಸ್ತು ಬಗ್ಗೆ ನಾನು ಸರಳವಾಗಿ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ. ನೋಡಿ, ನೀವು ವಾಸ್ತುವನ್ನು ಸಾಧ್ಯವಾದಷ್ಟು ಎದೆಯಲ್ಲಿ ಇಟ್ಕೊಂಡ್ರೆ ಉತ್ತಮ, ತಲೆಗೆ ಹಾಕ್ಕೊಂಡ್ರೆ ನೆಮ್ಮದಿ ಹಾಳು. ಎಷ್ಟು ಬೇಕೋ ಅಷ್ಟೇ ವಾಸ್ತು. ಪ್ರತಿಯೊಂದಕ್ಕೂ ಪರಿಹಾರ ಇದೆ, ಚಿಂತೆ ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದಕ್ಕೆ ತುಂಬ ಉದಾಹರಣೆಗಳಿದೆ. ಯಾರ್ಯಾರು ಅತಿಯಾಗಿ ತಲೆ ಕೆಡಿಸ್ಕೊಂಡಿದ್ದಾರೆ, ಅವರವ್ರ ಬದುಕು ಏನಾಗಿದೆ, ನೆಮ್ಮದಿ ಹೇಗೆ ಹಾಳು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಚಿಕ್ಕ ಉದಾಹರಣೆ ನಿಮಗೆ ಕೊಡ್ತೀನಿ. ಇದು ಒಂದು 12ರಿಂದ 13 ವರ್ಷಗಳ ಹಿಂದೆ ನಡೆದಂಥದ್ದು. ಅವರು ಕೂಡ ಸ್ನೇಹಿತರೆ. ಅವರು ಒಂದು ಮೈಕೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ನನಗಂತೂ ಮೈಕೋ ಫ್ರೆಂಡ್ಸ್ ತುಂಬ ಇದ್ದಾರೆ, ತುಂಬ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ. ಅಲ್ಲಿ ತುಂಬ ಮನೆಗಳಿಗೆ ಪ್ಲ್ಯಾನ್ಗಳು ಕೂಡ ಮಾಡಿದ್ದೀನಿ. ಒಬ್ಬ ವ್ಯಕ್ತಿ ನಮ್ಮ ಆಫೀಸ್ಗೆ ಹೀಗೆ ಬಂದರು. ಸರ್, ನನ್ನ ಮನೆಗೆ ಒಂದು ಪ್ಲ್ಯಾನ್ ಮಾಡಿಕೊಡ್ಬೇಕು, ಒಂದು ವೆಸ್ಟ್ ಫೇಸಿಂಗ್ 30-40 ಅಂತ ಕೇಳಿದ್ರು. ಖಂಡಿತ ಸರ್, ಮಾಡಿಕೊಡ್ತೀನಿ ಅಂತ ಹೇಳಿದೆ. ಬಂದರು. ಆ ವ್ಯಕ್ತಿ ಬಂದ ತಕ್ಷಣ ಒಂದು 3 ಡೇಸ್ ಟೈಮ್ ತೊಗೊಂಡೆ. ಒಂದು ತುಂಬ ಉತ್ತಮವಾದ ಪ್ಲ್ಯಾನನ್ನು ಮಾಡಿದೆ. ಅದು ಅಲ್ಲದೆ ಒಂದು 3 to 4 ಆಪ್ಷನ್ಸ್ ಕೂಡ ಅವ್ರಿಗೆ ಕೊಟ್ಟೆ. ಆ ವ್ಯಕ್ತಿ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ. ಬಟ್ ಪ್ರಾಬ್ಲಮ್ ಏನು ಅಂದರೆ, ಯಾವುದೇ ವಿಚಾರವನ್ನು ಅವರು ನಿರ್ಧಾರ ತೊಗೊಳ್ಳೋಕ್ಕೆ ಬರಲ್ಲ. ಪ್ರತಿ ಬಾರಿ ಅವ್ರ ಸ್ನೇಹಿತರನ್ನ ಹೋಗೋದು, ಕೇಳೋದು, ಮಾಡೋದು ಮಾಡ್ತಾಯಿದ್ರು. ನಾನು ಅವ್ರಿಗೆ ಹೇಳಿದೆ, ಸರ್, ಯಾವುದೇ ವಿಚಾರ ಆಗಲಿ, ನಿಮಗೆ ಏನೇ ಅನುಮಾನ ಇದ್ದರೂ ನನ್ನ ಹತ್ರ ಕೇಳಿ, ನಿಮಗೆ ನಾನು ಅದಕ್ಕೊಂದು ಪರಿಹಾರ ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ನನ್ನನ್ನು ನಂಬಿ ಅಂತ ಹೇಳಿದೆ. ಬಟ್ ಅವರು ಸಿದ್ಧವಾಗಿರಲಿಲ್ಲ. ಅವರು ಮೈಕೋ ಫ್ಯಾಕ್ಟ್ರಿ ಬಸ್ಗಳು ಬರ್ತಿತ್ತು. ಬಸ್ಸಿಂದ ಬರಬೇಕಾದ್ರೆ ನಮ್ಮ ಆಫೀಸ್ ಬಳಿ ಇಳ್ಕೊಂಡು 4 ಜನ ಫ್ರೆಂಡ್ಸ್ ಕರ್ಕೊಬರೋರು, ಎಲ್ಲರಿಗೂ ಆ ಪ್ಲ್ಯಾನನ್ನು ತೋರಿಸೋರು. ನಂತರ ಏನು ಮಾಡ್ತಾಯಿದ್ರು, ಅವರೆಲ್ಲರ ಒಪಿನಿಯನ್ ತೊಗೊಳ್ಳೋದು, ಏನೇನು ಆಲ್ಟ್ರ್ ಬೇಕು ಹೇಳ್ತಾರೆ, ತಿರುಗಿ ಮತ್ತೆ ಹೋಗ್ತಾರೆ. ಇದೇನಾಯಿತು, ವಾರ ಆಯಿತು, 15 ಡೇಸ್ ಆಯಿತು, ಮಂತ್ ಆಯಿತು. ಪ್ರತಿ ಬಾರಿ ಬರಬೇಕಾದ್ರೂ ಹೊಸ ಹೊಸ ಸ್ನೇಹಿತರು ಕರ್ಕೊಬರೋದು, ಹೊಸ ಹೊಸ ಫ್ರೆಂಡ್ಸ್ಗಳು ಬಂದು ಹೊಸ ಹೊಸ ಐಡಿಯಾಗಳು ಕೊಡ್ತಾಯಿದ್ರು, ಆಲ್ಟ್ರ್ ಆಗ್ತಾಯಿದ್ರು. ಇದು ಕೆಲವಾರು ತಿಂಗಳು, ಅಂದರೆ ಒಂದು 5ರಿಂದ 6 ತಿಂಗಳು ಕಳೆದ್ಬಿಡ್ತು. ನಾನು ಅವ್ರಿಗೆಲ್ಲ ತುಂಬ ಹೇಳಿದೆ, ಸರ್, ತುಂಬ ತಪ್ಪು ಮಾಡ್ತಾಯಿದ್ದೀರಾ. ನಾನು ಒಂದು ಮನೆಗೆ 3ರಿಂದ 4 ಆಪ್ಷನ್ನೇ ಕೊಡೋದು, ನೀವು ನೋಡಿದ್ರೆ ಆಲ್ರೆಡಿ ಒಂದು 20ರಿಂದ 30 ಆಪ್ಷನ್ ತೊಗೊಂಡಿದ್ದೀರಾ. ಇವತ್ತು ಕೂಡ ನೀವು ಒಪ್ತಾ ಇಲ್ಲ. ಪ್ರಾಬ್ಲಮ್ಮು ಪ್ಲ್ಯಾನಲ್ಲಿಲ್ಲ ಸರ್, ನಿಮ್ಮಲ್ಲಿದೆ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ. ಯಾಕೆಂದರೆ ನಿಮಗೆ ಯಾವುದನ್ನು ಒಪ್ಕೋಬೇಕು, ಯಾವುದನ್ನು ಒಪ್ಕೋಬಾರ್ದು ಅಂತ ಗೊತ್ತಿಲ್ಲ. ಪ್ರತಿಯೊಂದು ಇದಕ್ಕೂ ಹೊಸ ಹೊಸ ಸ್ನೇಹಿತರು ಕರ್ಕೊಬರ್ತಾಯಿದ್ದೀರಾ, ಹೊಸ ಹೊಸ ಐಡಿಯಾಗಳು ತೊಗೋತಾಯಿದ್ದೀರಾ. ಅವರು ಬಂದು ಐಡಿಯಾ ಕೊಟ್ಟು ಹೋಗ್ತಾಯಿದ್ದಾರೆ. ನಿಮ್ಮ ಬದುಕು ನೆಮ್ಮದಿ ಹಾಳಾಗ್ತಾಯಿದೆ ಅಂತ ತುಂಬ ಕೇಳಿಕೊಂಡೆ. ಬಟ್ ಈಸ್ ಎ ವೆರಿ ಗುಡ್ ಪರ್ಸನ್. ಬಟ್ ಅವ್ರಿಗೆ ಒಪ್ಕೋಬೇಕೋ ಬೇಡೋ ಅನ್ನೋದೇ ಗೊಂದಲದಲ್ಲಿದ್ದರು. ಕೊನೆಗೆ ಒಂದು ದಿವಸ ನಾನೇ ನನ್ನ ಪೇಷನ್ಸ್ ತಪ್ಪಿ, ಸರ್, ದಯವಿಟ್ಟು ನನ್ನ ಕೈಲಿ ಇನ್ನು ಮುಂದೆ ಪ್ಲ್ಯಾನ್ ಮಾಡೋದಕ್ಕಾಗಲ್ಲ, ದಯವಿಟ್ಟು ಓಟ್ಬಿಡಿ, ನೀವು ಯಾರ ಕೈಲಾದರೂ ಮಾಡಿಸ್ಕೊಳ್ಳಿ ಅಂತೇಳಿ ಬಿಟ್ಬಿಟ್ಟೆ. ನಿಮ್ಗೆ ಗೊತ್ತಾ, ಅದೇ ವ್ಯಕ್ತಿ ಒಂದು 4 ವರ್ಷದ ನಂತರ ಒಮ್ಮೆ ನನಗೆ ಹೊಸ ರೋಡ್ ಹತ್ರ ಸಿಕ್ಕಿದ್ರು. ಸಿಕ್ಕಿದಾಗ ಅವ್ರ ಕೈನಲ್ಲಿ ಒಂದು ಪೇಪರ್ನಲ್ಲಿ ಒಂದು ಡ್ರಾಯಿಂಗ್ ಇಟ್ಕೊಂಡು ಹೋಗ್ತಾಯಿದ್ರು. ನಾನು ನೋಡಿದ ತಕ್ಷಣ, ಸರ್, ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ನಾನು ಹೌದು ಚೆನ್ನಾಗಿದ್ದೀನಿ ಅಂತೇಳಿ. ಆ ವ್ಯಕ್ತಿ, ಸರ್, 1 ನಿಮಿಷ ಸರ್, ನಾನು ಬೇರೆ ಒಂದು ಪ್ಲ್ಯಾನ್ ಮಾಡಿಸಿದ್ದೀನಿ, ಇದು ಹೇಗಿದೆ ನೋಡಿ ಅಂತಂದರು. ಏನಪ್ಪ ಅಂತ ತೆಗೆದು ಓಪನ್ ಮಾಡಿದ್ರೆ, ನಾನು ಮಾಡಿಕೊಟ್ಟಿದ್ದ ಪ್ಲ್ಯಾನು, ಆ ಪ್ಲ್ಯಾನ್ಗಳನ್ನ ಇನ್ನೂ ಫೈನಲ್ ಮಾಡ್ಕೊಂಡಿಲ್ಲ, ಯಾರ ಕೈನಲ್ಲೇ ಬರ್ಸ್ಕೊಂಡು ಬಂದಿದ್ರು. ನಾನು ವ್ಯಕ್ತಿಗಂದೆ, ಸರ್, ಆಲ್ರೆಡಿ ಎಷ್ಟೋ ದಿನಗಳಾಗೋಯಿತು, ನೆಮ್ಮದಿ ಹಾಳು ಮಾಡ್ಕೊಂಡಿದ್ದೀರಾ, ಯಾಕೆ ಸರ್ ಇವತ್ತಿಗೂ ಕೂಡ ಒಂದು ಒಳ್ಳೆಯ ಡಿಸಿಷನ್ ತೊಗೊಳಕ್ಕಾಗ್ತಾಯಿಲ್ಲ ಅಂತ ಹೇಳಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ವ್ಯಕ್ತಿ ಒಂದು 5ರಿಂದ 6 ವರ್ಷಗಳ ಕಾಲ ಮನೆಯೇ ಕಟ್ಟಿಲ್ಲ, ಬರೀ ಕನ್ಫ್ಯೂಷನ್ನಲ್ಲೇ ಬದುಕನ್ನು ಕಳ್ಕೊಬಿಟ್ರು. ಎಷ್ಟು ಲಾಸ್ ಆಯಿತು, ಎಷ್ಟು ನೆಮ್ಮದಿ ಹಾಳು ಮಾಡಿಕೊಂಡ್ರು. ಆ ವ್ಯಕ್ತಿಗೆ ರಿಟೈರ್ಡ್ ಕೂಡ ಆಗೋಯಿತು, ಆಗಲೂ ಕೂಡ ಮನೆ ಕಟ್ಟೋಕ್ಕಾಗಲಿಲ್ಲ. ಈ ಸ್ಟೋರಿನ ನಾನು ಯಾಕೆ ಹೇಳಿದೆ ಅಂತಂದರೆ, ಯಾವುದೇ ವಿಚಾರ ಎಷ್ಟು ಬೇಕೋ ಅಷ್ಟು ತಿಳಿದಿದ್ರೆ
ಸ್ನೇಹಿತರ ಎಷ್ಟು ಗೈಡೆನ್ಸ್ ಬೇಕೋ ಅಷ್ಟು ತೊಗೊಂಡ್ರೆ ಮಾತ್ರನೇ ನಿಮಗೆ ನೆಮ್ಮದಿ. ಯಾವುದೇ ಆಗಲಿ ಜಾಸ್ತಿ ಆದಷ್ಟು ಕೂಡ ಹಾಳಾಗುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ 108 ಜನಗಳ ನಿರ್ಧಾರನ ಕೇಳಿ ನಿಮ್ಮ ಬದುಕನ್ನು ಖಂಡಿತವಾಗ್ಲೂ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೇನಾದರೂ ತುಂಬ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಕಳೆದ ವಿಡಿಯೋದಲ್ಲಿ ಆಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಅದು ಎಷ್ಟು ಇಂಪಾರ್ಟೆಂಟು, ಅದರಲ್ಲಿ ಏನೇನು ವಿಧಗಳಿದೆ ಅನ್ನೋದು ಕೂಡ ಆ ವಿಡಿಯೋದಲ್ಲಿ ಸವಿವರವಾಗಿ ತಿಳಿಸಿದ್ದೀನಿ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಅಲ್ಲಿವರೆಗೆ ಧನ್ಯವಾದಗಳು.